ಹಾಯ್ ನಮಸ್ಕಾರ, ನೀವು ನೋಡ್ತಿದ್ರ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮ್ ಜೊತೆ ಇದ್ದಾರೆ ಅರ್ಪಿತಾ, ಗಗನ್ ಮತ್ತೆ ಅಭಿ ಅಂತ. ಸೊ ಬನ್ನಿ, ಇವತ್ತು ಅವರವರ ಪಾತ್ರದ ಬಗ್ಗೆ ಕೇಳೋಣ, ಹೇಗೆ ನಿಭಾಯಿಸಿದ್ದಾರೆ ಅವರ ಪಾತ್ರ ಅಂತ. ಎಲ್ಲರೂ ಒಂದು ಚೂರು ಮಾತಾಡೋಣ. ಸೊ ಅಭಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ಕಲ್ಮಣಿ ಅಂತ. ನಾನು ಜಸ್ಟ್ ಪಾಸ್ ಸಿನಿಮಾದಲ್ಲಿ ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಇಂಥ ಗಣ್ಯರ ಜೊತೆಗೆ. ಈ ಸಿನಿಮಾ ರಾಯ್ಸ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಬರ್ತಾ ಇರೋದು. KV ಶಶಿಧರ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ, KM ರಘು ಸರ್ ಡೈರೆಕ್ಟ್ ಮಾಡಿದ್ದಾರೆ. ದೊಡ್ಡಟ್ಟಿ ಬೋರೇಗೌಡ, ಪರಸಂಗ ಮತ್ತೆ ತರ್ಲೆ ವಿಲೇಜ್ ಅಂತ ಸಿನಿಮಾಗಳನ್ನ, ಯೂತ್ಫುಲ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ದೊಡ್ಡಟ್ಟಿ ಬೋರೇಗೌಡ ಅನ್ನೋ ಒಂದು ಅವಾರ್ಡ್ ಮೂವಿ ಕೊಟ್ಟಿದ್ದಾರೆ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಇದು ಒಂದು ಫುಲ್ ಕಾಮಿಡಿ ಡ್ರಾಮಾ ಸಬ್ಜೆಕ್ಟ್. ಇದು ಎಲ್ಲ ಯೂತ್ಸ್ ನ ಹಾಕೊಂಡು ಒಂದು ಜಸ್ಟ್ ಪಾಸ್ ಆಗಿರೋ ಲೈಫ್ ನ ನೋವು ನಲಿವು, ಸೋಲು ಗೆಲುವನ್ನ ತೋರಿಸಿದ್ದಾರೆ. ಹೀಗಾಗಿ ನೆಕ್ಸ್ಟ್ ಒಟ್ಟು ಗಗನ್, DKD ಗಗನ್. ಎಲ್ಲರಿಗೂ ನಮಸ್ಕಾರ. ನಾನು ಗಗನ್ ಅಂತ. ಈ ಮೂವಿಲಿ ನಾನು ರಾಮು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನಾನು ರಿಯಲ್ ಲೈಫ್ ಅಲ್ಲಿ ಬಂದ್ಬಿಟ್ಟು ಡಾನ್ಸರ್. ಈ ಮೂವಿಲಿ ಕೂಡ ನಾನು ಡಾನ್ಸರ್ ಆಗಿ ಪಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಜಸ್ಟ್ ಪಾಸ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಇದೊಂದು ಕಾಲೇಜ್ ಸ್ಟೋರಿ ತುಂಬಾ ಇದಾವೆ. ಆದ್ರೆ ಇದೊಂದು ಯೂನಿಕ್ ಕಾಲೇಜ್ ಸ್ಟೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಮೂವಿಲಿ ಬರೀ ಜಸ್ಟ್ ಪಾಸ್ ಆಗೋರಿಗಷ್ಟೇ ಒಂದು ಹಾಸ್ಟೆಲ್ ಕಾಲೇಜ್ ಎಲ್ಲ ಓಪನ್ ಮಾಡಿ ಅವ್ರಿಗೊಂದು ದಾರಿ ತೋರಿಸೋ ಒಂದು ಕಂಟೆಂಟ್ ಇದೆ. ಸೊ ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಸ್ ಎಲ್ಲ ಆಕ್ಟ್ ಮಾಡಿದ್ದಾರೆ. ಸಾಧು ಕೋಕಿಲ್ ಸರ್ ಇರ್ಬೋದು, ಸುಚಂದ್ರ ಪ್ರಸಾದ್ ಸರ್ ಇರ್ಬೋದು, ರಂಗಾಯಣ ರಘು ಸರ್ ಇರ್ಬೋದು. ಇದೇ ತರ ನಮ್ಮ ಹೀರೋ ಶ್ರೀಯನ್ನ ಇರ್ಬೋದು, ಹೀರೋಯಿನ್ ಪ್ರಣತಿ ಇರ್ಬೋದು. ಇಂಥ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಇದು ನನ್ನ ಮೊದಲನೇ ಮೂವಿ. ಈಗ ಮೊದಲನೇ ಮೂವಿನೇ ಇಷ್ಟು ಗ್ರ್ಯಾಂಡ್ ಆಗಿ ಓಪನ್ ಆಗ್ತಿದೆ, ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದ್ದೆ, ತುಂಬಾ ಖುಷಿ ಆಗ್ತಿದೆ. ಒಟ್ಟಿನಲ್ಲಿ ತುಂಬಾ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಡಾನ್ಸ್ ಅನ್ನ ಯಾವ್ದೋ ಒಂದು ಟಿವಿ ಚಾನಲ್ ಅಲ್ಲಿ ಡಾನ್ಸ್ ಮಾಡ್ತಾ ಇರೋದನ್ನ ಗುರುತಿಸಿ ನಮ್ಮ ಡೈರೆಕ್ಟರ್ ನನ್ನ ಇಲ್ಲಿ ಕರ್ಕೊಂಡ್ಬಂದು ಒಂದು ದೊಡ್ಡ ಸ್ಕ್ರೀನ್ ಮೇಲೆ ನಮ್ಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಸರ್ ಮತ್ತೆ ನಮ್ಮ ಡೈರೆಕ್ಟರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಪಿತಾ. ಈ ಸಿನಿಮಾದಲ್ಲಿ ಪ್ರಕೃತಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇದು ನನ್ನ ಫಸ್ಟ್ ಮೂವಿ. ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಿದರು ಯಾವಾಗ್ಲೂ ನಾನು ಟಿವಿಲಿ ನೋಡ್ತಿದ್ದೆ. ಸೊ ಇವಾಗ ನೇರವಾಗಿ ಅವ್ರ ಜೊತೆ ಆಕ್ಟ್ ಮಾಡಿ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಥ್ಯಾಂಕ್ ಯು. ಅಯ್ಯೋ, ಕೋ ಆರ್ಟಿಸ್ಟ್ ಆಗಿ ಇವ್ರ ಜೊತೆ ಎಲ್ಲ ಫ್ರೆಂಡ್ಸ್ ತರ ಮಾಡೋದಕ್ಕೆ ಆಕ್ಟ್ ಮಾಡೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಸೆಟ್ ಅಲ್ಲಿ ನಾವ್ ಇವಾಗ ಹೆಂಗೆ ಜಾಲಿ ಆಗಿದೀವೋ, ಸೆಟ್ ಅಲ್ಲಿ ಅದಕ್ಕಿಂತ ಡಬಲ್ ಆಗಿರ್ತೀವಿ. ಯಾಕಂದ್ರೆ ನಮ್ಗೆ ಬೇರೆ ಎಂಟರ್ಟೈನ್ಮೆಂಟ್ ಫೋನ್ ಎಲ್ಲ ಯೂಸ್ ಮಾಡಂಗಿರ್ಲಿಲ್ಲ. ನಮ್ ಡೈರೆಕ್ಟರ್ ತುಂಬಾ ಸ್ಟ್ರಿಕ್ಟ್. ಸೊ ಎಂಟರ್ಟೈನ್ಮೆಂಟ್ ಆಗಿ ಇವ್ರನ್ನೆಲ್ಲ ಲೈಕ್ ನಮ್ಗೆ ಟೈಮ್ ಪಾಸ್ ಆಗ್ತಿತ್ತು. ನೈಟ್ ಶಿಫ್ಟ್ ಎಲ್ಲ ಇದ್ದಾಗ ನಿದ್ದೆ ಬರ್ತಿತ್ತು. ಸೊ ಎಂಟರ್ಟೈನ್ಮೆಂಟ್ ಆಗಿ ಥ್ಯಾಂಕ್ ಯು ನಿಖಿಲ್, ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಗಗನ್. ಸೊ ಶೂಟ್ ಬರ್ತಿರ್ಲಿಲ್ಲ, ಶೂಟಿಂಗ್ ಬರ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಶೆಡ್ಯೂಲ್ ಬಿಸಿ ಇಲ್ಲಾದ್ರೂ ಕೂಡ ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ಸರ್ ತಡ್ಕೊಂಡಿರೋದೇ ಹೆಚ್ಚು. ಇವನ್ ಮೇಲಿಂದ ಪ್ರೀತಿನ ನಮ್ಮ ಮೇಲೆ ಎಷ್ಟೋ ಸತಿ ಹಾಕ್ಬಿಟ್ಟಿದ್ದಾರೆ. ಫೀಲ್ ಮಾಡ್ತೀನಿ. ಬರೀ ಕಾಲೇಜ್ ಮಾತ್ರ ಜಸ್ಟ್ ಪಾಸ್ ಅಂದ್ರೆ ಬರೀ ಹುಡುಗರು ಕಾಲೇಜ್ ಮಾತ್ರ ಬಂದು ನೋಡ್ಬೇಕು ಇಲ್ಲ, ದೊಡ್ಡವರು ವಯಸ್ಸಾದವರು. ಯಾಕಂದ್ರೆ ಈಗ ನಮ್ಮ ಮೂವಿಲಿ ಫ್ರೆಂಡ್ಶಿಪ್ ಮತ್ತೆ ಅಜ್ಜಿ ತಾತ ಫ್ಯಾಮಿಲಿ ಫುಲ್ ಮಿಕ್ಸ್ ಮಸಾಲ ಇದೆ. ಸೊ ಕೂತ್ಕೊಂಡು ಸೀಟ್ ಮೇಲೆ ಕೂತ್ಕೊಂಡು ಒಂದ್ಸರಿ ಲಾಕ್ ಮಾಡ್ಕೊಂಡ್ರೆ ನಿಮ್ ಸೀಟ್ ನ ಮೂವಿ ಮುಗಿಯೋ ತನಕ ಫುಲ್ ಎಂಟರ್ಟೈನ್ಮೆಂಟ್, ಬೋರೇ ಆಗಲ್ಲ ನಿಮ್ಗೆ. ಸೊ ಇಟ್ ಆಲ್ ಎಕ್ಸ್ಪೀರಿಯನ್ಸ್. ಸೊ ನಮ್ಮ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ತುಂಬಾ ಸ್ಟ್ರಾಂಗ್ ಇದೆ. ನೀವು ನೋಡ್ಬೋದು ವೀಕ್ಷಕರೇ, ಈ ಮುಂದೆ ಸಾಂಗ್ಸ್ ಆಗಿರ್ಬೋದು, ಸೀನ್ಸ್ ಆಗಿರ್ಬೋದು, ಇಷ್ಟು ರಿಚ್ ಆಗಿ ಕಾಣುತ್ತೆ. ಯಾಕಂದ್ರೆ ಒಂದು ಲೋ ಬಡ್ಜೆಟ್ ಸಿನಿಮಾ ಅಲ್ಲ ಸರ್ ನಮ್ದು. ತುಂಬಾ ಚೆನ್ನಾಗಿ ಒಂದು ದೊಡ್ಡ ಮಟ್ಟದ ಬಡ್ಜೆಟ್ ಅಲ್ಲಿ ಸಿನಿಮಾ ಮಾಡಿದ್ರೆ. ಯಾಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಲೆಜೆಂಡರಿ ಆಕ್ಟರ್ಸ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ನಿಮ್ಗೆ ಈ ಸಾಂಗ್ ಕೇಳಿದ್ರೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಮಿಲಿಯನ್ ನ್ಯೂಸ್ ಆಗಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಆಗಿದೆ.
ನೋಡ್ತಾ ನೋಡ್ತಾ ಜೀವ ಬಂದಿದೆ. ಈ ತರ ಒಂದು ಸಾಂಗ್ ರೀಸೆಂಟ್ ಮನೆ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ. ರಿಲೀಸ್ ಆಗಿದ್ದ ಒಂದ್ ದಿನಕ್ಕೆ 1.1 ಮಿಲಿಯನ್ ವೀಕ್ಷಣೆ ಆಗಿದೆ. ಫೇಸ್ಬುಕ್ ಅಂತೂ ಫುಲ್ ರೀಲ್ಸ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಎಲ್ಲ ನನಗೆ ಫಾಲೋವರ್ಸ್ ಎಲ್ಲ ಮೆಸೇಜ್ ಮಾಡ್ತಾ ಇದ್ರು, ಮೂವಿ ಇದ್ರಲ್ಲಿ ಇರೋದ್ರಿಂದ ಫೋಟೋ ಎಲ್ಲ ಕಳಿಸ್ತಾ ಇದ್ರು. ಸೊ ತುಂಬಾ ಖುಷಿ ಆಗುತ್ತೆ ನಮಗೆ. ಅಂಡ್ ಟೆಕ್ನಿಕಲ್ ಟೀಮ್ ಬಗ್ಗೆ ಎಲ್ಲೇ ಹೋದ್ರು ಹೇಳ್ಬೇಕಂದ್ರೆ ಎಲ್ಲೂ ಹೇಳಿ ನಮ್ಗೆ ಬೇಜಾರ್ ಮಾಡ್ಕೊಳ್ತಾರೆ. ಮಹೇಶ್ ಅಣ್ಣ ಆಗಿರ್ಬೋದು, ಅರ್ಜುನ್ ಅರ್ಜುನ್ ಆಗಿರ್ಬೋದು, ಚೇತು ಆಗಿರ್ಬೋದು, ಆಮೇಲೆ ಗುರು ಆಗಿರ್ಬೋದು, 4 ಜನ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಡೈರೆಕ್ಟರ್ ಸರ್ ಎಷ್ಟು ಕೆಲಸ ಮಾಡ್ತಾರೆ ಅಷ್ಟು ಸರಿ ಸಮಾನವಾಗಿ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಕಾಣಿಸ್ಕೊತಾ ಇರ್ಲಿಲ್ಲ ಅಂತಂದ್ರೆ ಡೈರೆಕ್ಟರ್ ಸರ್ ಚೆನ್ನಾಗಿ ಬಾಯಿ ಬಂದು ಮುಗಿತಾ ಇದ್ರು. ಸೊ ಹಾಗಾಗಿ ಅವ್ರು ಇಷ್ಟವಾಗಲ್ಲಪ್ಪ ಅವ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾರೆ. ಕಾಸ್ಟ್ಯೂಮ್ ಅರ್ಜುನ್ ಆಗಿರ್ಬೋದು, ನಮಗೆ ಸೀನ್ ಕಾಸ್ಟ್ಯೂಮ್ ತರನೇ ಸೇಮ್ ಕಾಸ್ಟ್ಯೂಮ್ ಕೊಡ್ತಾ ಇದ್ರು. ತುಂಬಾ ಕ್ಲೀನ್ ಆಗಿದೆ. ಸೀನ್ ಇದ್ರು ಕೂಡ ಕಂಟಿನ್ಯೂಟಿ ಇರುತ್ತೆ. ಆ ಡ್ರೆಸ್ ಕ್ಲೀನ್ ಮಾಡಿಸಿ ಚಪ್ಪಲು ಕೂಡ ಶೂಸ್ ಇರೋದು ಕೂಡ ಇದೆ. ಅಂದ್ರೆ ನೋಡಿ ಈ ತರ ನಮಗೆ ಡೆಡಿಕೇಶನ್ ಅವ್ರ ಮುಂದೆ ಒಳ್ಳೆ ಡೈರೆಕ್ಟರ್ ಆಗೋಕ್ಕೆ ಎಲ್ಲ ಸಾಧ್ಯತೆ ಅವರದ್ದು ಇದೆ. ಮತ್ತೆ ಎಲ್ಲಾ ಕಡೆಯಲ್ಲೂ ಕೂಡ ತುಂಬಾ ಸ್ಟ್ರಗಲಿಂಗ್ ಆಗಿ ಆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ನಮ್ಗೆ ತುಂಬಾ ಖುಷಿ ಆಗಿದೆ ಏನಂದ್ರೆ ನಮ್ಮ ಗಗನ್ ಅವರು ಡ್ಯಾನ್ಸ್ ನ ತುಂಬಾ ಚೆನ್ನಾಗಿ ಎಲ್ರಿಗೂ ಹೇಳ್ಕೊಟ್ಟಿದ್ದಾರೆ. ಟು ಬಿ ಫ್ರಾಂಕ್ ಆ ಹಾಡಿಗೆ ಸ್ಟೆಪ್ ಬಹಳ ಕಷ್ಟ. ಎನರ್ಜಿ ಆ ಸ್ಟೆಮಿನ ನಮಗೆ ಇರ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಒಂದು ಪರ್ಸನಾಲಿಟಿ ಆ ಲೆವೆಲ್ಗೆ ಇರ್ತಿರ್ಲಿಲ್ಲ. ಸೊ ಇವಾಗ ಆ ಸ್ಟೆಪ್ ನ ತುಂಬಾ ಸಿಂಪಲ್ ಆಗಿ ಮಾಡೋದು ಟೆಕ್ನಿಕ್ ನ ಇವ್ರು ಹೇಳ್ಕೊಟ್ಟಿದ್ದಾರೆ. ಭೂಷಣ್ ಮಾತ್ರ ತುಂಬಾ ಥ್ಯಾಂಕ್ಸ್ ನಮ್ಮನ್ನ ತಡ್ಕೊಂಡಿರೋದಕ್ಕೆ. ನಮ್ಮ ಕಲೆನ ಮೆಚ್ಚಿ ನೀವು ಮಾಡಿ ಅಂತ ಹೇಳಿ ಎಷ್ಟೋ ಸತಿ ನಮ್ಗೆ ಕ್ಲೋಸ್ ಅಪ್ ಇಡ್ಸಿದ್ದೀರಾ. ಅದಕ್ಕೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮುಂದೆ ಎಲ್ಲರೂ ಮಾತಾಡೋದಿದ್ದೆ ಓಲ್ಡ್ ಏನಾದ್ರು ಹೇಳಿದ್ರು ಇಲ್ಲ ಅಭಿಯವ್ರು ಮಾತಾಡ್ತೀನಿ. ನೀವೇನ್ ಮಾತಾಡ್ಬೇಕಂತ ಇಲ್ಲ ಏನು ಅಂತಂದ್ರೆ ಈಗ ತುಂಬಾ ಕಾಲೇಜ್ ಸಿನಿಮಾಗಳು ಬರ್ತಾ ಇದೆ. ಈಗ ಕಾಲೇಜ್ ಸಿನಿಮಾ ಅಂತಂದ್ರೆ ಬರೀ ಈಗ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಸಿನಿಮಾಗಳೇ ಬರ್ತವೆ. ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮೇಲೆ ಆ ಇಂಜಿನಿಯರಿಂಗ್ ಕಾಲೇಜ್ ಟೆಕ್ನಿಕಲಿ ಬಿಲ್ಡ್ ಕಾಲೇಜ್ಗಳ ಮೇಲೆ ಸ್ಟೋರಿಗಳು ಆಲ್ಮೋಸ್ಟ್ ಬಂದಿರೋದು. ಹೌದೌದು. ಇದು ನಮ್ದು ಇಂಜಿನಿಯರಿಂಗ್ ಬೇಸಲ್ಲ, ಸುಮಾರು ಡಿಗ್ರಿಗಳು ಇದೆ ಇಂಜಿನಿಯರಿಂಗ್ ಬಿಟ್ಟು. ನಾವು ಆಕ್ಚುಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಮುಗಿದ್ರು, ಆದ್ರೆ ಸುಮಾರು ಡಿಗ್ರಿಗಳಿದೆ. ಬಿ ಎ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, BCom ಆಗಿರ್ಬೋದು, MCA ಆಗಿರ್ಬೋದು, ಸುಮಾರು ಆ ಒಂದು ಇದರಲ್ಲಿ ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನ ಬೇಸ್ ಅಂದ್ರೆ ಬೇರೆ ಡಿಗ್ರಿ ಸ್ಟೂಡೆಂಟ್ಸ್ ನಾವು ಬಿಟ್ಟು ಇದು ಒಂಥರ ಫುಲ್ ಔಟ್ ಅಂಡ್ ಔಟ್ ಲೋಕಲ್ ಸ್ಟೂಡೆಂಟ್ಸ್ ಸಿನಿಮಾ ಅಂತಾನೆ ಹೇಳ್ಬೋದು. ಇದರಲ್ಲಿ ಯಾವುದೇ ತರ ಪಾಶ್ನೆಸ್ ಇಲ್ಲ. ಸಿನಿಮಾ ರಿಚ್ ಆಗಿದೆ, ಆದ್ರೆ ಹುಡುಗರು ಮಾತ್ರ ಔಟ್ ಅಂಡ್ ಔಟ್ ಲೋಕಲ್, ಫುಲ್ ಲೋಕಲ್ ಸ್ಟೂಡೆಂಟ್ಸ್. ಫುಲ್ ಹೊಡೆದಾಟ, ಗಲಾಟೆ, ಲೆಕ್ಚರಿಗೆ ಕಾಡ್ಸೋದ್ರಿಂದ ಹಿಡಿದು ಆ ಟೀಚರಿಗೆ ಕಾಳಾಕೋದ್ರಿಂದ ಹಿಡಿದು ಹೊರಗಡೆ ಬೈಕು ಸುತ್ತಾಟ, ಸಿನಿಮಾ, ಇದನ್ನೆಲ್ಲ ನಿಮಗೆ ಈ ಸಿನಿಮಾದಲ್ಲಿ ತೋರ್ಸಕ್ಕೆ ನಮ್ಮ ರಘು ಸರ್ ಟ್ರೈ ಮಾಡಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಇಲ್ಲಿ ಸಿನಿಮಾದಲ್ಲಿ ಹೀರೋ ಅಷ್ಟೇ ಅಲ್ಲ, ಹೀರೋ ಶ್ರೀಪ್ರೋ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಆ ಕ್ಯಾರೆಕ್ಟರ್ಗೆ ಬೇಕಾದಂತ ಎಲ್ಲಾ ಪ್ರಿಫರೆನ್ಸು ಎಲ್ಲರಿಗೂ ಸಮಾನವಾಗಿ ಕೊಟ್ಟು ಎಲ್ಲರನ್ನೂ ಅಷ್ಟೇ ಹೈಲೈಟ್ ಮಾಡಿದ್ದಾರೆ. ಎಲ್ಲರಿಗೂ ಅಷ್ಟೇ ನ್ಯಾಯ ಒದಗಿಸಿದ್ದಾರೆ. ಎಲ್ಲ ಪಾತ್ರಕ್ಕೆ ಅಷ್ಟೇ ನ್ಯಾಯ ಒದಗಿಸಿದ್ದಾರೆ. ಟೋಟಲಿ ಮತ್ತೆ ನಾವು ಮೈಸೂರು ಶೂಟ್ ಮಾಡಿದ್ವಿ. ಮೈಸೂರು ಜಾಗ ನೋಡಕ್ಕೆ ಖುಷಿ ಆಗುತ್ತೆ. ಮೈಸೂರು ಅಂತಂದ್ರೆ ಬರೀ ನಮಗ್ ನೆನಪಾಗೋದು ಅರಮನೆ, ದಸರಾ. ಈಗ ನಮ್ಮ ವಿಷ್ಣುವರ್ಧನ್ ಸರ್, ದರ್ಶನ್ ಸರ್, ನಮ್ಮ ಸಿನಿಮಾ ಹೀರೋ ಶ್ರೀ ಪ್ರೋ ಅವ್ರದ್ದು ಮೈಸೂರೇ. ನಾವಲ್ಲಿ ಇದ್ದಿದ್ದ ಏರಿಯಾ, ಪ್ರೊಡ್ಯೂಸರ್ ಅವರು ಸ್ಟೇ ಮಾಡಿಸಿದ ಏರಿಯಾದಿಂದ ಹಿಡಿದು ಪ್ರತಿ ಒಂದು ಬ್ಯೂಟಿಫುಲ್. ಮೈಸೂರಲ್ಲಿ ಕಾಲ ಕಳೆಯೋದೇ ಆ ವೆದರಿಗೂ, ನಮಗೆ ಶೂಟಿಂಗ್ ಟೈಮಿಗೆ ಓಡಾಡೋದಕ್ಕೂ ಎಲ್ಲದಕ್ಕೂ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಗಗನ್ ಮಾತಾಡ್ತಾರೆ. ಯಾಕಂದ್ರೆ ನಿಖಿಲ್ ಆಕರ್ಷಿಸಿ ತುಂಬಾ ಬೋರ್ ಆಯ್ತು ಅಂತ ಅದಕ್ಕೆ. ಆಮೇಲೆ ತುಂಬಾ ದೊಡ್ಡ ದೊಡ್ಡ ಮೂವೀಸ್ ಎಲ್ಲ ಬರ್ತಿರೋ ಲೈಕ್ KGF, ಸಲಾರ್, ಇಂಥ ಬರೀ ಫೈಟ್ ಸೀಕ್ವೆನ್ಸ್ ಫಿಲಮ್ಸ್ ಎಲ್ಲ ಬರ್ತಿರೋ ಕಾರಣ ಒಂದು ಚಿಕ್ಕ ಯಾವ್ದಾದ್ರು ಒಂದು ಒಳ್ಳೆ ಫನ್ ಫ್ಯಾಕ್ಟರ್ ಸಿನಿಮಾ ಬೇಕಾಗಿದೆ ನಮ್ಗೆಲ್ಲ. ಸೊ ಇದೊಂದು ಒಳ್ಳೆ ಫನ್ ಫ್ಯಾಕ್ಟರ್ ಮೂವಿ ಅಂತ ಹೇಳ್ಬೋದು. ಆಮೇಲೆ ನಮ್ ಡೈರೆಕ್ಟರ್ಸ್ ಎಂತ ಡೆಡಿಕೇಶನ್ ಅಂದ್ರೆ
ಆ ಪಾರ್ಟಿಗೆ ಸೂಟ್ ಆಗೋ ಕ್ಯಾರೆಕ್ಟರ್ಸ್ ಇರೋ ಆಕ್ಟರ್ಸ್ನ ಹುಡುಕಿದ್ರು, ಲೈಕ್ ಡಾನ್ಸರ್ ಅಂತಿದ್ರು ಮೇಡಮ್, ಆಮೇಲೆ ಟಾಮ್ ಬೈಕರ್ ಇರ್ಬೋದು, ಹ್ಯಾಂಡ್ಸಮ್ ಅಂತ ಇರ್ಬೋದು, ಆತರ ಎಲ್ಲ ಅವ್ರು ಸಿಗೋ ಗಂಟ ಹುಡುಕಿ ಅವ್ರಿಗೆ ನಮ್ಮಲ್ಲಿ ಏನ್ ಅದು ಆ ಕ್ಯಾರೆಕ್ಟರ್ನ ಹೊರಗ್ ತೆಗೆದು ಆ ಮೂವಿಲಿ ನಮ್ ಕ್ಯಾರೆಕ್ಟರ್ ಏನೋ ಆ ಕ್ಯಾರೆಕ್ಟರ್ನ ಕ್ಲೀನ್ ಆಗಿ ತೋರಿಸ್ತಾರೆ, ಅಷ್ಟು ಡೆಡಿಕೇಟಿವ್ ಆಗಿ ಕೆಲಸ ಮಾಡಿದ್ರೆ ನಮ್ ಕೈಗೆ ಕೆಲಸ ಮಾಡಿಸಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಒಂದು ಒಟ್ಟಿನಲ್ಲಿ ಆಲ್ರೌಂಡರ್ ಆಗಿ ಮೂವಿ ಒಂದು ಫನ್ ಪ್ಯಾಕೇಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಹರ್ಷವರ್ಧನ್ ಸರ್ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಕೇಳ್ತಾ ಇದ್ರೆ ಯಾಕಂದ್ರೆ ಅವ್ರಿಗೆ ಆಕ್ಚುಲಿ ಹರ್ಷವರ್ಧನ್ ಸರ್ ಶಾರ್ಟ್ ಫಿಲ್ಮ್ ಆ ಶಾರ್ಟ್ ಫಿಲ್ಮ್ ಅವರು ಮ್ಯೂಸಿಕ್ ಮಾಡ್ಬೇಕಾಗಿದ್ದ ಅವರು ನೋಡಿದ್ರೆ ಇವಾಗ ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನಗೆ ನಂಬಕ್ಕಾಗಿಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ವಿಜಯ್ ಪ್ರಕಾಶ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಹಂಸರೇಖಾ ಸರ್ ಆಗಿರ್ಬೋದು, ಈ ತರ ದೊಡ್ಡ ದೊಡ್ಡ ಸಿಂಗರ್ಸ್ ಜೊತೆಗೆ ಅವರು ಆರ್ಕೆಸ್ಟ್ರಾ ಲೈವ್ ಕನ್ಸರ್ಟ್ ಎಲ್ಲ ಮಾಡ್ತಾರೆ, ದೊಡ್ಡ ರಿಯಾಲಿಟಿ ಶೋಗಳು. ಸೊ ಈ ಕಣ್ಣು ಮುಚ್ಕೊಂಡು ಪ್ಲೇ ಮಾಡ್ತಾ ಇದ್ದಾರೆ, ಅಷ್ಟೇ ಚೆನ್ನಾಗಿ ತೆಗ್ದಿದ್ದಾರೆ. ಆಮೇಲೆ ಕೆ ಪ್ರಕಾಶ್ ಅವರು ಆಕ್ಚುಲಿ ಅವರ ಅಸಿಸ್ಟೆಂಟ್ ಇಟ್ಕೊಂಡಿದ್ದು ಸಾಗರೆ ಕುಲಕರ್ಣಿ ಅಂತ, ಅವ್ರು ನನ್ನ ರೂಮ್ಮೇಟ್. ಅವರು ನನಗೆ ರೆಫರ್ ಮಾಡಿದ್ರು ಈ ಸಿನಿಮಾಗೆ. ತುಂಬಾ ಚೆನ್ನಾಗಿ ಕಟ್ ಮಾಡಿದ್ದಾರೆ ಸೀನ್ಸ್ಗಳನ್ನ, ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಯಾರನ್ನ ಎಷ್ಟು ತೋರಿಸಿದ್ರೆ ಹೀಗೆ ಸಿನಿಮಾ ಗೆಲ್ಲುತ್ತೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಯಾವ ಜಾಸ್ತಿ ಕಟ್ ಮಾಡಿಲ್ಲ, ಯಾವ ಕಡಿಮೆ ಕಟ್ ಮಾಡಿಲ್ಲ, ನೀಟಾಗಿ ಈಕ್ವಾಲಿಟಿಯಾಗಿ ನೋಡಿದ್ದಾರೆ. ಎಂಡ್ ಆಫ್ ದ ಡೇ 16 minutes ಬಂದಿದೆ, 3 hours 4 hours ಹೋಗಿತ್ತು. ಯಾವ ಸೀನ್ ಕಟ್ ಮಾಡಬೇಕು ಅಂತ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗಿರ್ತದೆ. ಯಾಕಂದ್ರೆ ಅವ್ರಿಗೆ ಆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ವಿಜುವಲ್ ಯಾವ ಮಿಸ್ ಆಗಿಲ್ಲ, ಚೆನ್ನಾಗಿ ಬಂದಿದೆ. ಕೊನೆಗೆ ಇನ್ನೂ ಬೇಕಾದ್ರೆ ಈ ಸಿನಿಮಾ ಗೆಲ್ತು ಅಂದ್ರೆ ಇಲ್ಲೇ ಉಳಿದಿರೋ ಸೀನ್ಸ್ಗಳನ್ನ ಸೇರಿ ತಗೊಂಡು ಪಾರ್ಟ್ 2 ಮಾಡ್ಬೋದು, ಜಸ್ಟ್ ಪಾರ್ಟ್ 2 ಅಂತ. ಆ ತರ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲಾ ತರ ಫನ್ ಫ್ಯಾಕ್ಟರ್ ಇದೆ ಸಿನಿಮಾ ನೋಡಿ. ಚೆನ್ನಾಗಿದೆ, ಎಲ್ಲೋ ಹೇಳೋದಂದ್ರೆ ಚೆನ್ನಾಗಿದೆ ಅಂತ ಹೇಳಿ, ಬಟ್ ಚೆನ್ನಾಗಿದೆ ಅಂದ್ರೆ ಯಾರು ಚೆನ್ನಾಗಿಲ್ಲ ಅಂತ. ಯಾಕಂದ್ರೆ ನಿಮಗೆ ಇಷ್ಟ ಆಗಿರೋದು ಇನ್ನೊಬ್ಬರಿಗೆ ಇಷ್ಟ ಆಗ್ಬೇಕು ಅಂತ ಇಲ್ಲ, ಅಥವಾ ನಿಮಗೆ ಇಷ್ಟ ಆಗಿರೋದು ಇನ್ನೊಬ್ರಿಗೂ ಇಷ್ಟ ಆಗ್ಬಾರ್ದು ಅಂತ ಅಲ್ಲ. ಅವ್ರಿಗೆ ಬಿಟ್ಟಿದ್ದು ನಿಮ್ಗೆ ಯಾವ ಚಾನಲ್ ಗೊತ್ತಿಲ್ಲ, ನೀವು ರೊಮ್ಯಾಂಟಿಕ್ ನೋಡ್ಬೋದು, ಫೈಟ್ ನೋಡ್ಬೋದು, ಕಾಮಿಡಿ ನೋಡ್ಬೋದು, ಅಥವಾ ಸೆಂಟಿಮೆಂಟ್ ನೋಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಅದು ಇನ್ನೊಬ್ಬರಿಗೆ ಬೇರೆ ಇಷ್ಟ ಆಗಿರುತ್ತೆ. ಸೊ ನೋಡಕ್ ಒಂದ್ಸಲ ಇಷ್ಟ ಆಯ್ತು ತುಂಬಾ ಬಟ್ ನೋಡ್ಬೇಡಪ್ಪ, ಇಷ್ಟ ಆಯ್ತು ದಯವಿಟ್ಟು ಹತ್ರ ಹೇಳಕ್ ಸೊ ಥಿಯೇಟರ್ ಜನ ಬಂದಿಲ್ಲ, ಇನ್ನೊಬ್ಬರು ಡೈರೆಕ್ಟರ್ ನೋಡ್ಬಿಟ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಇನ್ನೊಂದು ಸಿನಿಮಾಗೆ ಕರ್ಕೊಂಡು. ಸೊ ನಾನು ಥಿಯೇಟರ್ ಜನ ಡೈರೆಕ್ಟರ್ಸ್ಗಳೇ ಬಂದಿಲ್ಲ ಅಂತಂದ್ರೆ ಯಾರು ಬಂದಿಲ್ಲ ಅಂತ ಸಿನಿಮಾ ನೋಡೋದು ನಾವು ಆಗ್ತೀವಿ. ಸೊ ಎಲ್ಲ ಪಾತ್ರ ರೆಕಗ್ನೈಸ್ ಆಗ್ಬೇಕು. ಸೊ ಹಾಗಾಗಿ ಬನ್ನಿ, ರಂಗನ ಪ್ರದರ್ಶನ ನೋಡೋದು ಬನ್ನಿ, ಆ ಲೆಕ್ಕದಲ್ಲಿ ನಮ್ಮನ್ನು ನೋಡಿ. ಆಮೇಲೆ ಪ್ರಕಾಶ್ ತುಮಿನಾಡು ನೋಡೋಕ್ಕಾದ್ರೂ ಬನ್ನಿ, ಅವ್ರು ಆ ಲೆಕ್ಕದಲ್ಲಿ ನಮ್ಮನ್ನು ನೋಡಿ. ಅಂದ್ರೆ ಇರೋದು ನಮ್ಮ ಹುಡುಗರಲ್ಲೇ, ಅವರೆಲ್ಲ ಲೆಕ್ಚರರ್ಸ್ಗಳು, ಪ್ರಿನ್ಸಿಪಲ್ಸ್ ಯಾವ ರೀತಿ ಇರ್ತಾರೆ ಬೇರೆ ಕಾಲೇಜಲ್ಲಿ, ಮತ್ತೆ ನಮ್ಮ ಕಾಲೇಜಲ್ಲಿ ಯಾವ ತರ ಇರ್ತಾರೆ ಸ್ವಲ್ಪ ನೋಡಿ. ಅದು ಚೆನ್ನಾಗಿದೆ. ಆಮೇಲೆ ಸೊ ಎಲ್ಲರಿಗೂ ಇವಾಗ ಮಾರ್ಚ್ ಎಕ್ಸಾಮ್ಸ್ ಬರ್ತಿದೆ. ಸೊ ನೀವೆಲ್ಲ ಪ್ರಿಪೇರ್ ಆಗಿ ನಮ್ಮ ಮೂವಿ 9 ನೋಡಿ ರಿಲ್ಯಾಕ್ಸ್ ಆಗಿ ಮತ್ತೆ ಎಕ್ಸಾಮ್ ಪ್ರಿಪೇರ್ ಆಗಿ, ಮತ್ತೆ ದೊಡ್ಡವರು ನಿಮ್ ಮನೆ ಮಕ್ಳ ತರ ನಮ್ ಮೂವಿನ ಸಪೋರ್ಟ್ ಮಾಡಿ ಬಂದು ನೋಡಿ ಆಶೀರ್ವದಿಸ್ಬೇಕು. ಸೊ Feb 9 ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಫೆಬ್ರವರಿ 9ನೇ ತಾರೀಕಿಗೆ ಎಲ್ಲಾ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ. ಚಿತ್ರಮಂದಿರ ಹತ್ರ ಇಲ್ಲ ಅಂದ್ರೂ ನೀವು ಬೇಕಾದ್ರೆ ಬೈಕಲ್ಲಿ ದೂರ ಇದ್ದ ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ನೋಡಲೇಬೇಕು ಸಿನಿಮಾ. OTT ಬರುತ್ತೆ ಅಂತ ದಯವಿಟ್ಟು ಕುತ್ಕೋಬೇಡಿ. ಯಾಕಂದ್ರೆ ಆ ಥಿಯೇಟರ್ ಅಲ್ಲಿ ನಿಮಗೆ ಆ 5.1 ಅಲ್ಲಿ ಕುತ್ಕೊಂಡು ನೋಡೋ ಫೀಲೇ ಬೇರೆ, ಈ ಕತೆ ಆಗಿರುತ್ತೆ. ಅಲ್ಲಿ ನೀವು ವಿಜುವಲ್ ಮಾಡಿದಾಗ ನಿಮಗೆ ಬರೀ ಥಿಯೇಟರ್ ಮಾತ್ರ ಕಾಣಿಸುತ್ತೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಹುಡುಗಿರು ಕಾಣಿಸೋದು ನಿಮಗೆ. ಸೊ ಅವಾಗ ನೀವು ಥಿಯೇಟರ್ ಮಾತ್ರ ಅಬ್ಸರ್ವ್ ಮಾಡ್ತಾ ಇರ್ತೀರ, ನೀವು ಎಲ್ಲೂ ಕೂಡ ಹೊಸ ಕಲಾವಿದರನ್ನ ಇಂಡಸ್ಟ್ರಿ ಈಗ ಹೊಸರೆಲ್ಲ ನಮಗೆ ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಕಡೆ ಹೊಸಬರಿಗೆ ಅವಕಾಶಗಳು ಈಗ ಕಡಿಮೆ ಸಿಗ್ತಾ ಇದೆ. ಹಂಗಾಗಿ ನೀವು ಸಿನಿಮಾ ಥಿಯೇಟರ್ ಬಂದು ನೋಡಿದಾಗ
ನಮಗೆ ಒಂದು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ, ಒಂದು ಸಿನಿಮಾ ಗೆದ್ರೆ ಮಾತ್ರ ಒಬ್ಬ ಕಲಾವಿದ ಗೆಲ್ತಾನೆ. ಸಿನಿಮಾನ ನೀವು ದಯವಿಟ್ಟು ನಿಮ್ಗೆ ಇಷ್ಟನೋ ಇಷ್ಟ ಇಲ್ವೋ ಒಂದು ಒಳ್ಳೆ ಸಿನಿಮಾ ಕಟ್ಟಿದೀವಿ, ನಿಜವಾಗ್ಲು ನಿಮ್ ಮಕ್ಕಳನ್ನ ಕರ್ಕೊಂಡ್ಬಂದು ನೀವು ನೋಡಿ. ಒಬ್ಬ ಜಸ್ಟ್ ಪಾಸ್ ಆಗೋದು ಎಷ್ಟು ಕಷ್ಟಪಡ್ತಾನೆ, ಅವನು ವೇಸ್ಟ್ ಆಗಲ್ಲ, ಜಸ್ಟ್ ಪಾಸ್ ವೇಸ್ಟ್ ಆಗಲ್ಲ, ಅವನು ಬೆಸ್ಟ್ ಆಗ್ತಾನೆ ಅನ್ನೋದು ಈ ಸಿನಿಮಾ. ಆ ಒಂದು ಥೀಮ್ ಇಟ್ಕೊಂಡು ಈ ಸಿನಿಮಾ ಮಾಡಿದೀವಿ. ದಯವಿಟ್ಟು ನೀವು ಬಂದು ನೋಡಿ. ಅದ್ರ ಮುಖಾಂತರ ನಮ್ಮನ್ನು ನೋಡಿ, ನಮ್ಮನ್ನು ಹರಿಸಿ ಬೆಳೆಸಿ ಉಳಿಸಿ. ನೀವು ನಮ್ಮನ್ನು ನೋಡಿದ್ರೆ ಒಂದು ಈ ಜಸ್ಟ್ ಪಾಸ್ ಸಿನಿಮಾ ಗೆದ್ರೆ ನಾವೆಲ್ಲ ಗೆಲ್ತೀವಿ, ನಮಗೂ ಮುಂದೆ ಒಂದು ಅವಕಾಶ ಅಂತಂದು ಹೇಳ್ಕೊಳ್ತಾ ಇದ್ದೀನಿ. ಮತ್ತೆ ನನಗೆ ನನ್ನ ಗುರುಗಳು ಉಷಾ ಭಟ್ಟಾಗಿ AP ನ MD ಅವ್ರ ಹತ್ರ ನಾನು ವಿದ್ಯೆ ಕಲ್ತಿರೋದು. ನಾನು ರಘು ಸರ್ ಬಂದು ಆಡಿಷನ್ ನಲ್ಲಿ ಸೆಲೆಕ್ಟ್ ಆಗಿರೋದು. ಈಗಿನ ಕಾಲದಲ್ಲಿ ಒಂದು ಕ್ಯಾರೆಕ್ಟರ್ಗೆ ಮೊದಲು ಹೆಂಗಿತ್ತೆ ಅಂತ ಗೊತ್ತಿಲ್ಲ, ನನ್ನ ಪ್ರಕಾರ ಒಂದು ಕ್ಯಾರೆಕ್ಟರ್ಗೆ 100 ಜನ ಕಾಂಪಿಟೇಟರ್ಸ್ ಇದ್ರು. ಈಗ ಒಂದು ಕ್ಯಾರೆಕ್ಟರ್ಗೆ 1 ಲಕ್ಷ ಜನ ಮೇಲೂ ಕಾಂಪಿಟೇಟರ್ಸ್ ಇದ್ದಾರೆ. ಅದರಲ್ಲಿ ನಾವು ಅಷ್ಟನ್ನು ಫಿಲ್ಟರ್ ಮಾಡಿ ಒಂದ್ ಸ್ವಲ್ಪ ಕ್ಯಾರೆಕ್ಟರ್ಗೆ ಸೂಟ್ ಆಗೋ ತರ ಈಗ ನಮ್ಮನ್ನು ನೋಡಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶನ ನಾವು 100% ನಿಭಾಯಿಸಿದೀವಿ ಅಂತ ಅನ್ಕೊಂಡಿದ್ದೀವಿ. ಡೈರೆಕ್ಟರ್ಸ್ ಅದು ಸ್ಯಾಟಿಸ್ಫೈ ಆಗಿದ್ದಾರೆ ನಮ್ಮ ಪರ್ಫಾರ್ಮೆನ್ಸ್ ನೋಡಿ. ಇನ್ನು ಮುಂದೆ ಬೆಳೆಸೋ ಜವಾಬ್ದಾರಿ ನಿಮ್ದು. ನಾವು ಸಿನಿಮಾ ಅಂತೂ ಮಾಡಿದೀವಿ, ಊಟ ರೆಡಿ ಮಾಡಿ ತಟ್ಟೆಯಲ್ಲಿ ಇಟ್ಟಿದ್ದೀವಿ. ದಯವಿಟ್ಟು ಊಟ ಮಾಡಿ ರುಚಿ ಹೇಗಿದೆ ಅಂತ ಹೇಳಿ. ನನಗೆ ಗೊತ್ತು, ಒಂದು ಪೂರ್ತಿಯಾಗಿ ಅನ್ನ ಬೆಂದ್ರು, ಕೆಲವೊಂದ್ ಕಡೆ ಉಪ್ಪು ಖಾರ ಹುಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಆದ್ರೆ ಹೊಟ್ಟೆ ಮಾತ್ರ ಪರ್ಫೆಕ್ಟ್ ಆಗಿ ತುಂಬುತ್ತೆ. ಆ ತರ ಒಂದು ಭಾರಿ ಭೋಜನ ಅಂತ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಫೆಬ್ರವರಿ 9 ಜಸ್ಟ್ ಪಾಸ್ ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿಯೇ ನೋಡಿ. ಹೊಸ ಕಲಾವಿದರನ್ನ, ಹಳೆ ಕಲಾವಿದರನ್ನ, ಹಿರಿಯ ಕಲಾವಿದರನ್ನ ಎಲ್ಲರನ್ನೂ ಹರಿಸಿ ಉಳಿಸಿ ಬೆಳೆಸಿ ಜಸ್ಟ್ ಪಾಸ್ ನ ಗೆಲ್ಸಿ ಅಂತ ನಾವೆಲ್ಲರೂ ಕೈ ಮುಗಿದು ಕೇಳ್ಕೊಂತ ಇದ್ದೀವಿ. ಜಸ್ಟ್ ಪಾಸ್.